ಹೆಸರು ರಾಘವೇಂದ್ರ ಕುಂಜತ್ತಾಯ ಅಂತೇಳಿ. ನಾನು ಈ ದೇವಸ್ಥಾನದಲ್ಲಿ ಅರ್ಚಕನಾಗಿ ಒಂದು 13 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ನಾನು ತಿಳ್ಕೊಂಡಂಗೆ ಹಿಂದಿನವರು ನಮ್ಮ ಹಿರಿಯವರು ಹೇಳಿದಾಗೆ ಈ ದೇವಸ್ಥಾನ ಸಾಧಾರಣ ಒಂದು 2000 ವರ್ಷದ ಹಿಂದಿನ ದೇವಸ್ಥಾನ. ಅಲ್ಲಿನಿಂದ ಚಾಲ್ತಿಯಲ್ಲಿ ಬಂದಿದ್ದು. ಒಳಗಡೆ ಉದ್ಭವ ಲಿಂಗ ಇದೆ, ನಿತ್ಯ ಪೂಜೆ ಆಗ್ತದೆ. ಸೂರ್ಯಾಸ್ತ ಆಗುವ ಸೂರ್ಯಕಿರಣ ಒಳಗೆ ಬೀಳ್ತದೆ, ಅದು ಇಲ್ಲಿನ ವಿಶೇಷ. ನಾನು ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಾಗ ಪ್ರಾರಂಭದಲ್ಲಿ ಇಲ್ಲಿ ಅಷ್ಟೇನು ಅಭಿವೃದ್ಧಿ ಇರಲಿಲ್ಲ, ಇದೆಲ್ಲ ಗುಹೆ ಎಲ್ಲ ಮುಚ್ಚುವ ಹಂತದಲ್ಲಿತ್ತು. ಮತ್ತು ಹೂಳೆಲ್ಲ ತೆಗೆದು ನೋಡಿದಾಗ ಉದ್ಭವ ಲಿಂಗ ಸಿಕ್ತು. ಮತ್ತು ಹಿಂದಿನವರೆಲ್ಲ ಹೇಳಿದರು, ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಇಲ್ಲಿ ಪ್ರಶ್ನೆಯಲ್ಲಿ ಬಂದಿತ್ತು, ಒಳಗಡೆ ಬಾವಿ ಇದೆ, ಉದ್ಭವ ಲಿಂಗ ಇದೆ ಅಂಥೇಳಿ ಎಲ್ಲ ಹೇಳಿದರು. ಮತ್ತು ಅದನ್ನೆಲ್ಲ ತೆಗೆದು ನೋಡುವಾಗ ಎಲ್ಲ ಸಿಕ್ಕಿತ್ತು ನಮಗೆ. ಸಾಧಾರಣ 2000 ವರ್ಷದ ಈಚೆಗೆ ಅಪರೂಪಕ್ಕೊಮ್ಮೆ ಯಾರೋ ದಾರಿಯಲ್ಲಿ ತಿರುಗಾಡುವಾಗ ಬ್ರಾಹ್ಮಣರು ಈ ದಾರಿಯಲ್ಲಿ ಹೋಗುವಾಗ ಪೂಜೆ ಮಾಡಿ ಹೋಗ್ತಿದ್ರಂತೆ. ಕ್ರಮೇಣ ಒಂದು 150 ವರ್ಷದ ಹಿಂದೆ ಇಲ್ಲಿ ನಿತ್ಯ ಪೂಜೆ ಪ್ರಾರಂಭ ಆಯಿತು. ದೇವಸ್ಥಾನಕ್ಕೆ ಯಾವುದೇ ಕಮಿಟಿ ಆದಾಯ ಇಲ್ಲದೇ ಇದ್ದರೂ ಸಹ 150 ವರ್ಷದಿಂದ ಯಾರೋ ಒಬ್ಬರು ಅರ್ಚಕರು ಇಲ್ಲಿದ್ದರು, ಸೇವೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಹಿಂದೆ ಸಾಧಾರಣ ಒಂದು 1000-1500 ವರ್ಷದ ಹಿಂದೆ ಯಾರೋ ಕದಂಬ ರಾಜರು ದೇಶಭ್ರಷ್ಟರಾಗಿ ಇಲ್ಲಿ ಬಂದು ವಾಸ್ತವ್ಯ ಇದ್ರಂತೆ. ಅವರ ಕಾಲದಿಂದ ಇಲ್ಲಿ ಎಳ್ಳ ಅಮಾವಾಸ್ಯೆ ಪೂಜೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬಂತಂತೆ. ಕೊನೆಗೆ ಆ ಕದಂಬ ರಾಜರು ಅವರು ಹೆಂಡತಿ ಮಕ್ಕಳು ಅವರೆಲ್ಲ ಇಲ್ಲಿ ಹುಲಿ ಬೇಟೆಯಾಡೋಕೆ ಹೋದಾಗ ಹುಲಿಯೇ ಹಿಡಿದು ಅವ್ರನ್ನ ಕೊಂದು ಹಾಕಿ ಮತ್ತು ಅವರೆಲ್ಲ ಇಲ್ಲೇ ಮೃತಪಟ್ಟು ಹೋದ್ರಂತೆ. ಅವರು ಸಮಾಧಿ ಸ್ಥಳಗಳೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹೀಗೆ ಅಂತೇಳಿ ಪ್ರಚಲಿತದಲ್ಲಿ ಇಲ್ಲೆಲ್ಲ ವಾಡಿಕೆಯ ಮಾತುಂಟು. ಮತ್ತು ಇಲ್ಲಿ ಹಿಂದಿನ ಕತೆ ಕೇಳಲಿಕ್ಕೆ ಹೋದರೆ ಈ ಅಷ್ಟಮಂಗಲದಲ್ಲಿ ಕೆಮ್ಮಣ್ಣು ಪ್ರಸನ್ನಾಚಾರ್ಯರು ಮತ್ತು ನಮ್ಮ ಶ್ರೀಪತಿ ಮೇರು, ತೊಟ್ಟೊಟ್ಟು ವಾಸುದೇವ ಜೋಯಿಸರು ಇವರೆಲ್ಲ ಹೇಳುವ ಪ್ರಕಾರ ಇದು ಹಿಂದೆ ಬ್ರಹ್ಮನ ಸೃಷ್ಟಿಯ ಕಾಲದಲ್ಲಿ ಎಷ್ಟೇ ಸೃಷ್ಟಿ ಮಾಡಿದರೂ ಭೂಮಿಯಲ್ಲಿ ಸೃಷ್ಟಿ ನಿರಾತಂಕವಾಗಿ ಸಾಗದೆ ಹೋಯ್ತಂತೆ. ಅಂದರೆ ಪಶು ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಸಂತತಿ ವೃದ್ಧಿಯಾಗದೆ ಹೋಯ್ತಂತೆ. ಕೊನೆಗೆ ಅವರೆಲ್ಲ ಚಿಂತನೆ ಮಾಡಿ ನೋಡಿದಾಗ ಇಲ್ಲಿ ಈಶ್ವರ ಭೂಮಿಯಲ್ಲಿ ನೆಲೆಯಾದರೆ, ಪುರುಷ ಶಕ್ತಿ ಅಲ್ಲ ಅವನು, ಇಲ್ಲಿ ನೆಲೆಯಾದರೆ ಮತ್ತು ಸಂತತಿ ವೃದ್ಧಿ ಆಗ್ತದೆ ಅಂತೇಳಿ ಹೇಳಿ ಮತ್ತು ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೊಂಡಾಗ ಈ ಈಶ್ವರ ಭೂಮಿಗೆ ವಿಹಾರಕ್ಕಾಗಿ ಬರ್ತಾರಂತೆ. ಈಶ್ವರ ಪಾರ್ವತಿ ನಂದಿ ಸಮೇತರಾಗಿ ಇಲ್ಲಿ ಈ ಜಾಗದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕಂಡು ಇಲ್ಲಿ ಇಳಿದಾಗ ಇಲ್ಲಿ ಗುಹೆ ಮತ್ತು ಇಲ್ಲಿ ಜಲಚರ ಹಾವು ಮೀನುಗಳಿರೋದನ್ನು ನೋಡಿ ಮತ್ತು ಇಲ್ಲಿ ಇದರೊಳಗಡೆ ಬಂದು ಧ್ಯಾನಕ್ಕೆ ಸ್ಥಿರನಾಗಿ ಕೂತ್ಕೊಳ್ತಾರಂತೆ. ಮತ್ತು ಇಲ್ಲೇ ಸ್ಥಿರವಾಗ್ತಾರಂತೆ. ಕೈಲಾಸದಲ್ಲಿ ಇರುವ ಈಶ್ವರ ಇಲ್ಲೇ ಬಂದು ನೆಲೆ ಆಗ್ತಾರಂತೆ. ಕೊನೆಗೆ ದೇವತೆಗಳೆಲ್ಲ ಇಲ್ಲಿಗೆ ದರ್ಶನಕ್ಕೆ ಬರಲಿಕ್ಕೆ ಶುರು ಮಾಡಿದಂತೆ. ಮತ್ತು ಸೃಷ್ಟಿಯು ನಿರಾತಂಕವಾಗಿ ಸಾಗಿತಂತೆ. ಮತ್ತು ಕಲಿಯುಗ ಬಂದಾಗ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಈಶ್ವರನ ಮೂಲ ಆತ್ಮಲಿಂಗ ಇಲ್ಲಿ ಇರುವಾಗ ಕಲಿಯುಗದ ಮನುಷ್ಯರು ಏನಾದರೂ ಅದನ್ನು ಮುಟ್ಟಿ ಪೂಜೆ ಮಾಡಿದರೆ ಅದು ಅಪವಿತ್ರ ಆಗ್ತದೆ. ಕಲಿಯುಗದ ಮನುಷ್ಯರಲ್ಲಿ ಎಷ್ಟೇ ಪುಣ್ಯಾತ್ಮರಾದರೂ ಅವರಲ್ಲಿ ಪಾಪಶೇಷ ಇರ್ತದಂತೆ. ಕೊನೆಗೆ ಅದನ್ನು ಆ ಉದ್ಭವ ಲಿಂಗವನ್ನು ಕಲ್ಲಿನಿಂದ ಮರೆ ಮಾಡಿ ಹೊರಗಡೆ ಒಂದು ಲಿಂಗವನ್ನು ಸೃಷ್ಟಿ ಮಾಡ್ತಾರೆ ಅವರು. ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಒಳಗಿರುವ ಮೂಲ ಲಿಂಗ ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲ ಸಿಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ. ಮತ್ತು ಈಶ್ವರನ ಕೈಲಾಸದಲ್ಲಿ ಇಲ್ಲಿ ಸಮಾನವಾಗಿ ಇರ್ತಾರಂತೆ. ಮತ್ತು 7 ನದಿಗಳು ಉದ್ಭವವಾಗಿ ಅವನಿಗೆ ಸ್ವಯಂ ಅಭಿಷೇಕ ಆಗಿದ್ದಂತೆ ಈಶ್ವರನಿಗೆ. ಇಲ್ಲಿ ಆ ನದಿಯ ನೀರೇ ಹೊರಗಡೆ ಬರುವುದು. ಮತ್ತು ಸೂರ್ಯಾಸ್ತವಾಗ ಸೂರ್ಯಕಿರಣವೇ ಲಿಂಗಕ್ಕೆ ಬೀಳ್ತದೆ, ಸೂರ್ಯನೇ ಆರತಿ ಮಾಡ್ತಾನೆ ಅಂತೇಳಿ. ಅಂದರೆ ಧ್ಯಾನದಲ್ಲಿ ಸ್ಥಿರವಾಗಿರುವ ಈಶ್ವರನಿಗೆ ಮನುಷ್ಯರಿಂದ ಪೂಜೆ ಎಲ್ಲ ಬೇಕಿಲ್ಲ ಅಂತೆ. ಪ್ರಕೃತಿಯೇ ಪೂಜೆ ಮಾಡೋದು, ನದಿಯೇ ಅಭಿಷೇಕವಾಗುವುದು, ಸೂರ್ಯನೇ ಆರತಿ ಮಾಡೋದು ಅಂತೇಳಿ. ಅಷ್ಟು ಸಾಧಾರಣ 2000 ವರ್ಷದ ಈಚೆಗಿಂದ ಕತೆ ಹೇಳುವುದು. ಅದಕ್ಕಿಂತ ಮುಂಚೆದು ಅಷ್ಟಮಂಗಲದಲ್ಲಿ ಹೇಳಿದವರು ಕೇಳಿದ್ನ ನಾವು ಹೇಳೋದು ನಿಮಗೆ. ನೋಡಿ, ಈ ಗುಹೆ ಇಲ್ಲಿಂದ ಒಳಗಡೆ ಒಂದು 60 ಅಡಿ ಗುಹೆ. ಇದು 60 ಅಡಿ ಉಂಟು, ಆಗಲ ಒಂದು 30 ಅಡಿ ಉಂಟು ಈ ಗುಹೆ. ಇದರಲ್ಲಿ ಒಳಗೆ ಬನ್ನಿ. ಈಚೆ ಕಡೆ ಇರೋದು ಇದು ಚಂಡೇಶ್ವರ ಅಂತೇಳಿ. ಈ ಶಿಲೆಯನ್ನು 1000 ವರ್ಷದಲ್ಲಿ ಇಲ್ಲಿ ನೀರಲ್ಲೇ ಹೂತೋಗಿತ್ತು. ಹೂಳು ತೆಗೆಯುವಾಗ ನಮಗೆ ಸಿಕ್ಕಿದೆ. ಇದ್ರ ಮೇಲ್ಗಡೆ ಬೇರೆ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಚಂಡೇಶ್ವರ ಅಂತೇಳಿ. ಈಶ್ವರನಿಗೆ ಪೂಜೆ ಆದಮೇಲೆ ನೈರ್ಮಲ್ಯವನ್ನು ಇದ್ರ ಮೇಲೆ ಹಾಕೋದು. ಇದರ ಒಳಗಡೆ ಉದ್ಭವ ಲಿಂಗ ಇದೆ, ಉದ್ಭವ ಲಿಂಗ. ಇದು ಎಲ್ಲರೂ ಮುಟ್ಟಿ ಪೂಜೆ ಮಾಡ್ಬೋದು. ಇದು ಅದು ಒಳಗಡೆ ಆ ಈಶ್ವರನ ಮೂಲ ಲಿಂಗ ಇದು, ಮೂಲ ಆತ್ಮಲಿಂಗದ ಒಳಗಡೆ. ಇದು 2ನೇ ದೇವತೆಗಳಿಂದ ಸೃಷ್ಟಿಯಾದಂಥ ಲಿಂಗ ಇದು. ಇಲ್ಲಿ ನಾಗತೀರ್ಥ ಅಂತೇಳಿ ಇದೆ. ಇಲ್ಲಿ 2 ನಾಗಶಿಲೆ ಪ್ರತಿಷ್ಠಾಪನೆ ಆಗಿದ್ದು. ಅದರದ್ದು ಕಥೆ ಅಂತಂದರೆ, ಇಲ್ಲಿ ಈಶ್ವರ ನೆಲೆಯಾದ ಮೇಲೆ 2 ಸರ್ಪಗಳು ಕಷ್ಟಕ್ಕೀಡಾಗಿ ದೇವರ ಹತ್ರ ಬಂದು ಮೊರೆ ಹೋಗಿದ್ದಂತೆ, ನನಗೆ ರಕ್ಷಣೆ ಕೊಡುವಂತ. ಆಗ ದೇವರು ನಾಗನಿಗೆ ಹೇಳಿದಂತೆ, ನೀ ಇಲ್ಲೇ ಸ್ಥಿರವಾಗಿ ವಾಸ್ತವ್ಯವಾಗಿರು, ನಿನ್ನಿಂದಾಗಿ ಈ ಕೆರೆಯಲ್ಲಿರೋ ನೀರಲ್ಲಿ ತೀರ್ಥ ಆಗಲಿ, ನೀ ಇಲ್ಲೇ ನೆಲೆಯಾಗು ಅಂತೇಳಿ ಹೇಳಿದ್ದಕ್ಕೆ ಈಶ್ವರನ ಇದು ಸರ್ಪಗಳನ್ನು ಇಲ್ಲೇ ಸ್ಥಾಪನೆ ಮಾಡಿದ್ದು. ಇಲ್ಲಿಗೆ ಸೂರ್ಯಕಿರಣ ಆ ಲಿಂಗಕ್ಕೆ ಬೀಳ್ತದೆ ಮತ್ತು ಆ ಉದ್ಭವ ಲಿಂಗಕ್ಕೆ ಬೀಳ್ತದೆ ಸಂಜೆ ಸೂರ್ಯಾಸ್ತ ಆಗುವಾಗ.
ಮತ್ತು ಪೂಜೆ ಎಲ್ಲ 150 ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ. ಇನ್ನು ಮುಂದೆಲ್ಲ ಎಂಥದ್ದು ಇಲ್ಲೆಲ್ಲ ಅರಣ್ಯ ಇದು ವೈಲ್ಡ್ ಲೈಫ್ನವ್ರದ್ದೆಲ್ಲ ಇಲ್ಲಿ ಒಕ್ಕಲೆಬ್ಸಬೇಕು, ಇಲ್ಲೆಲ್ಲ ಗೇಟ್ ಮಾಡಿ ಬಂದೋಬಸ್ತ್ ಮಾಡಬೇಕು, ಇಲ್ಲಿ ಜನ ಜಾಸ್ತಿ ಓಡಾಡಿದ್ರೆ ಕಾಡು ಪ್ರಾಣಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಅವ್ರದ್ದು ಲೆಕ್ಕಾಚಾರ. ಮೊದಲು ಇಲ್ಲೊಬ್ರು ಭಟ್ರು ಪೂಜೆಗೆ ಇದ್ದರು, ಕೊಲ್ಲೂರಿನವರು. ಅವರು ಪೂಜೆಗೆ ಒಂದು 2 ತಿಂಗಳು ಮಾಡಿದರು. ಕಡೆಗೆ ಇಲ್ಲೇ ಒಂದು ಕಾಳಿಂಗ ಸ್ವಲ್ಪ ಮಲ್ಕೊಂಡಿತ್ತಂತೆ. ಅವರು ಅದೇ ದಿನ ಬಿಟ್ಟು ಓಡಿ ಹೋದರು, ಮತ್ತೆ ಪೂಜೆ ಮಾಡೋದಿಲ್ಲ ಅಂತೇಳಿ. ಕೊನೆಗೆ ನಮ್ಮ ಹೆರಂಜಾಲ್ ಒಬ್ಬರು ಭಟ್ರು ಇದ್ದಿದ್ರು, ಹೆರಂಜಾಲ್ ಭಟ್ರು. ಅವರು ಪೂಜೆಗೆ ಒಂದು 2-3 ತಿಂಗಳು ಮಾಡಿದರು. ಅವರು ಪೂಜೆ ಮಾಡುವಾಗ ಮಧ್ಯಾಹ್ನ 5 ಅಲ್ಲಿ ಮನೆ ಎದುರುಗಡೆ ಹುಲಿ ಬಂದು ಕೂತ್ಕೊಂಡಿದ್ದು. ಅದು ಕೂಗೋದೆಲ್ಲ ನೋಡಿ ಹೆದರಿ ಮತ್ತೆ ಅವ್ರು ಬಿಟ್ಟು ಹೋದರು. ಕೊನೆಗೆ ಯಾರೂ ಪೂಜೆ ಮಾಡೋರಿಲ್ಲ. ಕಡೆ ನಾನು ಹಳ್ಳಿ ಒಳ್ಳೆಲ್ಲ ನಮ್ಮ ಮನೇಲಿ ಫ್ರೀಯಾಗಿದ್ದ, ದಿನ ಬಂದೊಂದು ಪೂಜೆ ಮಾಡಿ ಹೋಗ್ತಾಯಿದ್ದೆ. ಕಡೆಗೆ ಇಲ್ಲಿ ಜನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮನೆ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ, ಇಲ್ಲೇ ಇದ್ಬಿಟ್ಟೆ. ಮನೆ ಮಠ ಎಲ್ಲ ಬಿಟ್ಟು ಇಲ್ಲೇ ಇದ್ದೆ. ಕಡೆಗೆ 2-3 ವರ್ಷ ಆಯಿತು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ಯಾರು ಹೆಣ್ಣು ಕೊಡೋದಿಲ್ಲ, ಮದುವೆ ಆಗ್ತಿಲ್ಲ ಅಂದ್ಕೊಂಡು ಬಿಟ್ಟು ಹೋಗ್ದು ಅಂತೇಳಿ ಎಲ್ಲ ಐಟಮ್ ಎಲ್ಲ ಮನೆ ಕಳಿಸಿ ಕೊಟ್ಟಿದ್ದೆ. ಬೆಳಗ್ಗೆ ಒಂದು ಪೂಜೆ ಮಾಡಿ ಹೋಗಿ ಬಿಡೋದು ಅಂತೇಳಿ. ಆ ದಿನ ರಾತ್ರಿ ಮನೆ ಗೋಡೆ ಬದಿಯಲ್ಲೇ ಹುಲಿ ಬಂದು ಕೂಗಿದ್ದು. ಅರ್ಧ ಗಂಟೆಯಲ್ಲಿ ಕೂಗಿದ್ದು. 11 ಗಂಟೆಯಿಂದ 11:30ವರೆಗೆ ಕೂಗಿದೆ. ನಾನು ಚಾವಡಿಯಲ್ಲಿ ನಿಂತ್ಕೊಂಡು ಗಡಿಯಾರೆಲ್ಲ ನೋಡಿದೆ ಲೈಟ್ ಹಾಕಿ. ಅದು ಗೋಡೆ ಆಚೆ ಕಡೆ ಉಂಟು. ನಂಗೆ ಎಂತ ಆಯ್ತು ಅಂತ ಹೇಳಿಲ್ಲ. ಎದೆ ಎಲ್ಲ ಡಬ ಬೆವರೆಲ್ಲ ಬಂದು ನಾಲ್ಗೆ ಎಲ್ಲ ಒಣದು ಅಷ್ಟೊತ್ತಿಗೆ ಗೊತ್ತಾಯ್ತು, ನಾನು ನಾಳೆ ಬಿಟ್ಟು ಹೋತೆ ಅಂತೇಳಿ ಹೇಳಿದೆ. ಅದಕ್ಕೆ ಹುಲಿ ಬಂದಿದೆ ಅಂತೇಳಿ. ಮತ್ತೆ ಬೆಬೆ ಅಂತೇಳಿ ಹೇಳಿದೆ ಅಷ್ಟೇ. ತಪ್ಪಾಯ್ತು, ಬಿಟ್ಟು ಹೋತಿಲ್ಲ ಅಂತೇಳಿ ಹೇಳಿ. ಅದ್ರ ಮೇಲೆ ಒಂದು ಶಬ್ದ ತೆಗಿಲಿಲ್ಲ. ಅದು ಹೋಯ್ತು. ಎಂತ ಕೂಗತ್ತಂತ್ರಿ, ಇದೆಲ್ಲ ವೈಬ್ರೇಟ್ ಆಗಿ ನಡ್ದಂಗಿತ್ತು. ನಾನು ಇತ್ತು ನೆಲ ಎಲ್ಲ ನಡ್ಗತ್ತು. ಗಾಡಿ ಹಾಕಿದ ಗಾರಿ ಎಲ್ಲ ಕಳಚಿ ಬೀಳುತ್ತೆ ಮಗಿತ್ತು. ಮತ್ತು ಅಷ್ಟು ಗರ್ಜನೆ ಮಾಡು ಹುಲಿಗೆ ತಾಕತ್ತು ಅಷ್ಟೇ ಇಲ್ಲ. ನಮ್ಮನೆ ಕಿಟಕಿ ಭಾಗನೆಲ್ಲ ಮನಸ್ಸು ಮಾಡಿದ್ರೆ ದೂಡ್ಕೊಂಡು ಬರುತ್ತೆ. ಅಷ್ಟು ಕೆಪಾಸಿಟಿ ಅದ್ರ. ನಾವೆಲ್ಲ ದೂರದಿಂದ ಹುಲಿ ಕೂಗೋದು ಕೇಳಿತಲ್ಲ, ಇಲ್ಲೇ ಗೋಡೆ ಆಚೆ ಕೂತ್ಕೊಂಡು ಹುಲಿ ಕೂಗಿದ್ರೆ ನಾವು ಇಲ್ಲಿ ನಿಂತ್ಕೊಂಡ್ರೆ ಸಾಧಾರಣ ಹಾರ್ಟ್ ಬೇಕಿದ್ರೆ ಹಾರ್ಟ್ ಫೇಲ್ ಅವನು ಗ್ಯಾರಂಟಿ. ಅಷ್ಟು ಅಂಥ ಗರ್ಜನೆ ಬರಬೇಕಿದ್ರೆ ಅಷ್ಟು ತಾಕತ್ತು ಬೇಕಲ್ಲ ಅದಕ್ಕೆ. ಉಸಿರು ಎಳೆಯುವಾಗಲೂ ಸೌಂಡು, ಬಿಡುವಾಗಲೂ ಸೌಂಡು. ನಾ ಹೆದರಿ ಹೋಗಿದ್ದೆ. ಪ್ರಾಣ ಒಂದು ಹೊಡಿತು. ಇವತ್ತು ಪೂಜೆ ಮಾಡ್ಕೊಂಡಿದ್ದೆ. ಕಡೆಗೆ ಬಿಟ್ಟು ಹೋಗೋ ಮಾತೇ ಇಲ್ಲ ನಾನು. ಈಗ ಅಲ್ಲೂ ಮನೆ ಮಾಡ್ಕೊಂಡಿದ್ರು, ದಿನ ಬಂದು ಪೂಜೆ ಮಾಡಿ ಹೋಗೋದು, ಬಿಟ್ಟು ಹೋದಿಲ್ಲ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.